ನಾನು ಜಾಸ್ತಿ ಹೊತ್ತು ಮಾತಾಡಲಿಕ್ಕಾಗಲಿ ಗಂಟಲು ಸಮಸ್ಯೆ ಇದೆ. ನಿಮ್ಮ ಪರವಾಗಿ ಎಲ್ಲ ಪಕ್ಷದವರು ಇಲ್ಲಿ ಬಂದಿದ್ದಾರೆ. ಅದರ ಲಾಭ ಪಡೆಯುವಂತ ಸಮನ್ವಯ ಮಾಡಬೇಕಷ್ಟೇ ಇದೆ. ಈ ಸಮಸ್ಯೆ ಆಗಿರೋದು ಕಾಲಮಿತಿ ಅಷ್ಟೇ. ಇವತ್ತಾಗ್ತಾ ಒಂದು ತಿಂಗಳು ಬಿಟ್ಟಾಯ್ತಾ 2 ತಿಂಗಳು 3 ಅಷ್ಟೇ ಸಮಸ್ಯೆಗಳು ಇಲ್ಲಿ ಮಾಡಲಿಕ್ಕೆ ನಮ್ಮ ಸರ್ಕಾರ ಈಗಾಗಲೇ ಒಪ್ಪಿಗೆಯನ್ನು ಕೊಟ್ಟಿದೆ. ಸರ್ಕಾರ ಅಂದ್ರೆ ಖಾಸಗಿ ತರ ಅಲ್ಲ. ಇವತ್ತು ನಾವು ಹೇಳ್ತೀವಿ ನಾಳೆ ಮಾಡ್ತೀವಿ ಅಂತ ಆಗೋಲ್ಲ. ಸರ್ಕಾರ ತಂದೆ ಅಥವಾ ಸಮಸ್ಯೆ ಇರ್ತಾವ. ಸರ್ಕಾರ ಅಂದ್ರೆ ಅದ್ ಮಾಡೋದ್ರೆ ನಾವು ಕಾಯ್ಬೇಕಾಗ್ತದೆ. ಇದು ಒಂದೇ ಅಲ್ಲ, ಇತಿಹಾಸಗಳನ್ನು ನೋಡಿದಾಗ ಯಾವುದು ಕೂಡ ನಾವು ನಿಗದಿ ಮಾಡಿದ ಟೈಮಲ್ಲಿ ಯಾವುದು ಕೆಲಸ ಆಗಿಲ್ಲ ಇಲ್ಲಿವರೆಗೆ. ಒಂದ್ ನಿಮಿಷ, ನಮ್ದೇ ಉದಾಹರಣೆಗೆ ಎಷ್ಟು ಸ್ವಾಮಿಗಳು ಧರಣಿ ಸತ್ಯಾಗ್ರಹ ಕೂತಿದ್ರು. 3 ಸಾರಿ ಕೂತಿದ್ರು. 3 ಸಾರಿ ಸರ್ಕಾರ ಅವ್ರಿಗೆ ಹೇಳಿತ್ತು. 1 ಸಾರಿ ಬೀದರ್ನಿಂದ ಹಿಡಿದು ಬೆಂಗಳೂರು ಪಾದಯಾತ್ರೆ ಮಾಡಿದ್ರು. ನಂತರ 40 ದಿವಸ ಕೂತಿದ್ರು. ಅವಾಗ ಸರ್ಕಾರ ಅವ್ರು ನೇಮಿಸ್ತು, ನಾಳೆ ಮಾಡ್ದಂತ ಹೇಳಿದ್ರು. ನಂತರ ಸುಮಾರು 200 ದಿವಸವರೆಗೆ ಅವರು ದೀರ್ಘ ಸತ್ಯಾಗ್ರಹ ಮಾಡಿದ ನಂತರ ಅನಿವಾರ್ಯವಾಗಿ ಸರ್ಕಾರ ಮಾಡಿದ್ರು. ಈಗ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ. ಈ ಸಂದರ್ಭದಲ್ಲಿ ನೀವು ಗಲಾಟೆ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಅವರ ಅವಶ್ಯಕತೆ ಇಲ್ಲ. ಬಂದಿದೆ ನಿಮ್ಮ ಮನೆ ಬಾಗಿಲಿಗೆ. ಎಲ್ಲರೂ ಕೂಡ ಪಡೆಯುವಂತ ಪ್ರಯತ್ನ ಮಾಡೋಣ. ಬಿಜೆಪಿ ಆಗಿದ್ದಾಗ ಅವರೇನು ಸತ್ಯರ್ಚನ, ನಾವಿದ್ದಾಗ ನಾವು ಸತ್ಯರ್ಚನ ಏನ್ ಮಾಡಿಲ್ಲ. ಸುಗಣಿ ಬೆಟ್ಟಾಗ ಎಲ್ಲರೂ ಕತ್ಲಿದೆ. ಈಗ ಅವ್ರ ಅಪೋಸಿಷನ್ ಆಗಿದ್ದಾರೆ, ಚೀರಾಡಿ ಹೇಳ್ತಾರ. ಏನ್ ಮಾಡಕ್ಕಾಗಿಲ್ಲ. ಅದಕ್ಕೆ ನಮ್ಮ ಜಗದಲ್ಲಿ ನಿಮಗೆ ತೊಂದರೆ ಆಗಬಾರ್ದು. ಈಗ ಹೇಳಿದ್ದಾರೆ 2 ತಿಂಗಳಾಗ್ಬೋದು, 3 ತಿಂಗಳಾಗ್ಬೋದು. ನಮ್ಮ ಪ್ರಣಾಳಿಕೆಯಲ್ಲಿದೆ. ಸಿದ್ದರಾಮಯ್ಯ ಕ್ಯಾಬಿನೆಟ್ನಾಗ ಹೇಳಿದ್ದಾರೆ ಆಗ್ಬೋದು. ಮತ್ತು ನಮ್ಮ ತಿಮ್ಮಪ್ಪ ಹೇಳಿದಂಗೆ ಮುಂದಿನ ರಿಕ್ರೂಟ್ಮೆಂಟ್ ಅನ್ನ ನಾವು ತಡೆ ಹಿಡಿದಿದ್ದೀವಿ. ಯಾವ ನೋಟಿಫಿಕೇಶನ್ ಆಗಿದೆ ಆಗಿ ಹೋಗಿದೆ. ಸೊ ಅದಕ್ಕೆ ಖಂಡಿತ ನಿಮ್ಮ ಮನೆ ಬಾಗಿಲಿಗೆ ಅವಕಾಶ ಬಂದಿದೆ. ಅದು ಪಡೆಯುವಂತ ಎಲ್ಲರೂ ಕೂಡ ಪ್ರಯತ್ನ ಮಾಡೋಣ. ಸೊ ನೀವು ಯಾವುದೇ ಪಕ್ಷದಲ್ಲಿ ಇರಿ, ಅಲ್ಲಿ ತೊಂದರೆ ಆಗುವುದು ಸಮಾಜಕ್ಕೆ. ಸರ್ಕಾರದಲ್ಲಿ ನಾವು ಎಷ್ಟು ಸಹನೆಯಿಂದ ಹೋಗ್ತೀವಿ ಅಷ್ಟದ ಸ್ಪಂದನೆ ಮಾಡ್ತೇವೆ. ಅದಕ್ಕೆ ನಮ್ಮಿಂದ ವ್ಯತಿರಿಕ್ತ ಆಗಬಾರ್ದು, ಸಮುದಾಯಕ್ಕೆ ಅನ್ಯಾಯ ಆಗಬಾರ್ದು. ಅದಕ್ಕಾಗಿ ತಾವೆಲ್ಲ ನಮ್ಮ ಶಕ್ತಿ ಗೊತ್ತಿದೆ, ಸರ್ಕಾರಕ್ಕೆ ಗೊತ್ತಿಲ್ಲ ಅಂತೇನಿಲ್ಲ. ನೀವೇನು ಇಲ್ಲಿ ಬಂದು ನಿಂತ್ಕೊಂಡು ಅವಶ್ಯಕತೆ ಇಲ್ಲ. ನಂಬರ್ 1 ಆಗಿದ್ರೆ ಈಗ ಸರ್ಕಾರ ಸೋಲಿಸೋಕೆ ಅದೆಲ್ಲ ನಮ್ಗೆ ಗೊತ್ತಿದೆ. ನಿಮ್ಮನೆ ಯಾವ್ದು ಕೂಡ ಎಲ್ಲ ಹಾಕೋದಿಲ್ಲ, ಮಾಡ್ತಾರ. ಖಂಡಿತವಾಗಿ ನೀವು ಬಂದಿದ್ರೆ ನಿಮ್ಮ ಪ್ರೀತಿ ತೋರಿಸಿದ್ರಿ, ಆಕ್ರೋಶ ತೋರಿಸಿದ್ರಿ. ಕಳೆದ 30 ವರ್ಷಗಳಿಂದ ದೀರ್ಘವಾದಂತ ಹೋರಾಟ ಇದು. ಹಿಂದೆ ಮಹಾರಾಷ್ಟ್ರದ ಮರಾಠವಾಡ ವಿಶ್ವವಿದ್ಯಾಲಯಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ವಿಷಯ ಬಂದಾಗ ಸುಮಾರು 20 ವರ್ಷಗಳ ಹೋರಾಟ ಆಯ್ತದ. 20 ವರ್ಷಗಳ ಹೋರಾಟ ಆಯ್ತಪ್ಪ ಅಂಬೇಡ್ಕರ್ ಹೆಸರು ಇಡ್ಲಿಕ್ಕೆ. 100 ಜನ ಪೊಲೀಸ್ ಫೈರಿಂಗ್ ಸತ್ತು ಹೋದ್ರು. 20 ವರ್ಷ ನಂತರ ಸರ್ಕಾರ ಅಗ್ರಿ ಆಯ್ತು ಹೆಸರಿಡ್ಲಿಕ್ಕೆ. ಅವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಷ್ಟೇ ಹೆಸರು ಹಿಡಿದಿಲ್ಲ, ಅದ್ರ ಮುಂದೆ ಮರಾಠವಾಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೇರಿಸಿರ ಅವರು. ಅಂದ್ರೆ 20 ವರ್ಷ ನಂತರ ಅಷ್ಟು ಜನ ನಾವು ಕಳ್ಕೊಂಡು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹಿಡಿದಿಲ್ಲ ಅವರು. ಅದರಲ್ಲಿ ಮುಂದೊಂದು ಮರಾಠವಾಡ ಸೇರಿಸಿರ ಅವರು. ಅಂದ್ರೆ ನಾವೆಲ್ಲ ಶೋಷಣೆಗೆ ಒಳಗಾಗಿದ್ದು 4000 ವರ್ಷದಿಂದ. ಇವತ್ತಾಗ್ತಲ್ಲ 70 ವರ್ಷದಲ್ಲಿ ಕಾಂಗ್ರೆಸ್ ಬಿಜೆಪಿ 4000 ವರ್ಷಗಳಿಂದ ಶೋಷಣೆ ಒಳಗಾಗಿದ್ದೀವಿ. ಬಹಳಷ್ಟು ಜಾತಿ ಧರ್ಮದ ಹೆಸರಲ್ಲಿ ಶೋಷಣೆ ಒಳಗಾಗಿದ್ದೀವಿ.
ಅನೇಕ ಶೋಷಣೆ ದಾಟಿ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಿಂದ ಸ್ವಲ್ಪ ಬೆಳಕನ್ನು ನೋಡ್ತಾ ಇದೀವಿ ನಾವು. ಅದಕ್ಕಾಗಿ 70 ವರ್ಷ ಸಹಿಸ್ಕೊಂಡಿದ್ದೀವಿ, ಇನ್ನೊಂದು ಸ್ವಲ್ಪ ಸಹಿಸ್ಕೊಳ್ಳಿಕ್ಕೆ ನಾವು ಅಂತ ತಾಳ್ಮೆ ಇರಬೇಕಾಗ್ತದೆ ನಮ್ಮ ಕಡೆ. ಖಂಡಿತವಾಗಿ ನಮ್ಮ ಸರ್ಕಾರ ಕೊಡ್ತೀವಿ ಅಂತ ಈಗಾಗಲೇ ಭರವಸೆ ಕೊಟ್ಟಿದೆ. ಬಹಿರಂಗವಾಗಿ ಅದೇನು ನಾವು ಚಿತ್ರದ ಸಮಾವೇಶದಲ್ಲಿ ಹೇಳಿದ್ದೀವಿ, ಅದೇ ಪ್ರಣಾಳಿಕೆಯಲ್ಲಿ ಬಂತು. ಮತ್ತು ಇದನ್ನ ರಾಹುಲ್ ಗಾಂಧಿ ಅವರು ಕೂಡ ನ್ಯಾಷನಲ್ ಲೆವೆಲ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಿ ಕೂಡ ಅವರು ಕೂಡ ಆಸಕ್ತಿಯನ್ನು ಹೇಳಿದ್ದಾರೆ. ಮುನಿಯಪ್ಪ ಅವರು ಸಾಕಷ್ಟು ಸರಿ ಹೋಗಿ ಸುಮಾರು ಜಗಳ ಮಾಡಿ ಬಂದರು ಡೆಲ್ಲಿಗೆ ಹೋಗಿ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರಂದ್ರು ನಮ್ದು ನ್ಯಾಷನಲ್ ಪಾರ್ಟಿ ಇದೆ, ಕರ್ನಾಟಕದಲ್ಲಿ ಒಂದೇ ಮಾಡ್ತೀವಿ, ಸ್ವಲ್ಪ ಸಮಯ ಅದು ಕೊಟ್ಟು ಕೂಡ ಅವರು ಕೊಟ್ಟು ಕಳಿಸಿದ ನಮ್ಮ ಚರ್ಚೆ ಮಾಡಿದ್ರೆ ಅದು ದಯವಿಟ್ಟು ತಮ್ಮ ಮಾದಿರಿ ಸಮುದಾಯ ವಿನಂತಿ, ಸ್ವಲ್ಪ ಇನ್ನೂ ಕಾಲಾವಕಾಶ ಕೊಟ್ಟರೆ ನಾರಾಯಣ ಸ್ವಾಮಿ ಅವರು ಈಗಾಗಲೇ ಹೇಳಿದ್ದಾರೆ. ಸೊ ನಿಮ್ಮ ಜೊತೆ ಎಲ್ಲರೂ ಇದ್ದೀವಿ, ನಾವು ಇದ್ದೀವಿ, ಬಿಜೆಪಿ ಅವರು ಇದ್ದಾರೆ, JDS ಅವರು ಎಲ್ಲರೂ ಕೂಡ ಇದ್ದೀವಿ, ಅದಕ್ಕೆ ಪ್ರಶ್ನೆ ಇಲ್ಲ. ಸೊ ಮಾಡುವಂತ ಕಾಲ ಸಮಿತವಾಗಿದೆ, ಇದನ್ನ ಹೊಡೆಯುವಂತ ನಾವು ಪ್ರಯತ್ನ ಮಾಡೋಣ. ಅದಕ್ಕಾಗಿ ನಾವೆಲ್ಲ ಮಂತ್ರಿಗಳು ಕೂಡ ಬಂದಿದ್ದೀವಿ, ವಿರೋಧ ಪಕ್ಷದವ್ರು ಇದ್ದಾರೆ, ಪೂಜ್ಯ ಸ್ವಾಮೀಜಿಗಳು ಕೂಡ ಇದ್ದಾರೆ. ಸೊ ಸ್ವಲ್ಪ ಕಾಲಾವಕಾಶ ಕೊಡಿ, ಖಂಡಿತವಾಗಿ ನಮ್ಮ ಸರ್ಕಾರ ನಿಮ್ಮ ಪರವಾಗಿ ಅಂತ ಹೇಳಿ ನನ್ನ ಮಾತು ನಮಸ್ಕಾರ.